ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿನ ನಾವು ಸ್ಟೋರ್ಡ್ ಗ್ರೇನ್ ಪೆಸ್ಟ್ ಅಂತ ಹೇಳ್ತೀವಲ್ಲ, ಅದ್ರ ಕುರಿತಾಗಿ ಮಾತನಾಡೋಣ ಅಂತ. ಏನು ಅಂತ ಹೇಳಿದ್ರೆ ಸ್ಟೋರ್ಡ್ ಗ್ರೇನ್ ಪೆಸ್ಟ್ ಅಂತ ಹೇಳಿದ್ರೆ, ನಾವು ಏನು ಬೆಳೆಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿರ್ತೀವೋ, ಅಂಥ ಬೆಳೆಗಳ ಮೇಲೆ ಕೆಲವೊಮ್ಮೆ ಕೀಟಗಳು ಬರ್ತವೆ. ಅಂದರೆ ಇವು ಎಲ್ಲಿ ಅಂತ ಹೇಳಿದ್ರೆ ನಾವು ಸಂರಕ್ಷಣೆ ಮಾಡಿ ಎಲ್ಲಿ ಇಟ್ಟಿರ್ತೀವೋ ಅಂತಲ್ಲಿ ಬರುವಂಥ ಒಂದು ಕೀಟಗಳು. ಈಗ ಮೊದಲನೇದಾಗಿ ನಾವು ಹೋಲ್ ಗ್ರೇನ್ಸನ್ನು ತಗೊಳ್ಳೋಣ. ಗೋಧಿ, ಅಕ್ಕಿ ಆ ಥರ ಬೆಳೆಗಳ ಮೇಲೆ ಯಾವ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋಣ ಮೊದಲನೇದಾಗಿ. ಇಲ್ಲಿ 4 ವಿಧವಾದ ಕೀಟಗಳು ಬರ್ತವೆ ಅಂತ ಹೇಳ್ಬೋದು. ಮೊದಲನೇದಾಗಿ ಟ್ರೈಕೋಡರ್ಮಾ ಗ್ರೆನೇರಿಯಮ್ ಅಂತಕ್ಕಂಥದ್ದು, ಸಿಟೋಫಿಲಸ್ ರೈಸೋಪರ್ಥ, ಸಿಟೋಫಿಲಸ್ ಸಿರಿಲೆಲ್ಲಾ ಅಂಥೇಳಿ. ಟ್ರೈಕೋಡರ್ಮಾ ಗ್ರೆನೇರಿಯಾ ಫಸ್ಟ್ ನೋಡೋದು ಆಯಿತು ಅಂತ ಹೇಳಿದರೆ, ಅದು ಕಾಪ್ರಾ ಬೀಟಲ್ ಅಂತ ಹೇಳ್ತೀವಿ. ಕಾಪ್ರಾ ಬೀಟಲ್ ಅಥವಾ ಕಾಪ್ರಾ ಕೀಟ ಅಥವಾ ಕಾಪ್ರಾ ಜೀರುಂಡೆ ಅಂತ ಹೇಳ್ತೀವಿ. ಅದು ಡರ್ಮೆಸ್ಟಿಡೆ ಫ್ಯಾಮಿಲಿಗೆ ಸೇರಿದಂತಕ್ಕಂಥದ್ದು. ಇದು ಒಂದು ರೀತಿಯಾದಂಥ ನುಸಿ ಥರನೇ ಇರ್ತದೆ, ನುಸಿ ಅಂದಂಗೆ. ಆದರೆ ಇದು ಹೈಯೆಸ್ಟು ಎಲ್ಲ ಕಾಳುಗಳನ್ನು ತಿಂದು ಹಾಳು ಮಾಡ್ತಕ್ಕಂಥ ಕೆಲಸ ಮತ್ತು ಹೊಲಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು. ಇದು ಹೇಗೆ ಕಾಣುತ್ತೆ ಅಂದರೆ, ನಾನು ಆವಾಗಲೇ ಚಿತ್ರ ತೋರಿಸ್ದೆ. ಸ್ಮಾಲ್ ಡಾರ್ಕ್ ಬ್ರೌನ್ ಇರುತ್ತೆ. ಆಮೇಲೆ ಅದರದ್ದು ಆ್ಯಂಟೆನಾ ಇರುತ್ತೆ. ಅದು ಹೆಂಗಂತಂದರೆ ವೈಟು, ಅದು ಎಗ್ಗಿದ್ದಾಗ ಯಾವುದೇ ಕೀಟದ ಹಂತದಲ್ಲಿ, ಅದರ ಜೀವನ ಚಕ್ರ ಹಂತದಲ್ಲಿ ಎಗ್ಗು, ಆಮೇಲೆ ಲಾರ್ವಾ, ಗ್ರಬ್ಬು, ಅಡಲ್ಟು ಈ ಥರ ಬರುತ್ತಲ್ಲ. ಈಗ ಲಾರ್ವಾ ಅಂತ ಹೇಳಿದ್ರೆ ನುಸಿಗಳಿಂತಲ್ಲಿದ್ದಲ್ಲಿ ಗ್ರಬ್ ಅಂತ ಬರುತ್ತೆ. ಮಾತುಗಳು ಅಥವಾ ಬಟರ್ಫ್ಲೈ ಅಂತ ಇದ್ದಲ್ಲಿ ಲಾರ್ವಾ ಬರುತ್ತೆ. ಈಗ ಏನಾಗುತ್ತೆ ನಾವು ಹೇಳೋದು ಅಂತಂದರೆ, ಇಲ್ಲಿ ಗ್ರಬ್ ಇರುತ್ತೆ. ಎಗ್ಗು, ಗ್ರಬ್ಬು, ಪ್ಯೂಪ ಅಡಲ್ಟ್ ಆಗುತ್ತೆ. ಎಗ್ಗು ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ಸಾರಿ, ಅಡಲ್ಟು ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ತೋರಿಸಿದ್ದೀನಿ ನಾನು ಚಿತ್ರ ಮೇಲೆ. ಅದೇ ಎಗ್ಗಾದರೆ ವೈಟ್ ಕಲರ್ ಇರುತ್ತೆ. ಆಮೇಲೆ ಒಂದು ಸಿಂಗಲ್ ಆದರೂ ಇಡ್ಬೋದು, ಗುಂಪಲ್ಲಾದರೂ ಇಡ್ಬೋದು. ಹೆಚ್ಚಿಗೆ ಸಿಂಗಲ್ ಇಡುತ್ತೆ. ರೆಡ್ಡಿಶ್ ಆಗುತ್ತೆ ಬರ್ತಾ ಬರ್ತಾ. ಅದು ಹ್ಯಾಚ್ ಆಗೋ ಬಿಫೋರು, ಒಡೆದು ಹೊರಗೆ ಬರೋ ಬಿಫೋರು ಮೊಟ್ಟೆ ರೆಡ್ಡಿಶ್ ಆಗುತ್ತೆ. ಗ್ರಬ್ ಬಂದು ಡಾರ್ಕ್ ರೆಡ್ಡಿಶ್ ಬ್ರೌನ್ ಇರುತ್ತೆ. ಆಮೇಲೆ ಕೊನೆಗೆ ಪ್ಯೂಪ ಬಂದು ಅದನ್ನು ಡರ್ಟಿ ವೈಟ್ ಅಥವಾ ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ ಅಂತ ಹೇಳ್ಬೋದು. ಇದಿಷ್ಟು. ಆಮೇಲೆ ಇದು ಯಾವಾಗ ಆ್ಯಕ್ಟಿವ್ ಆಗಿರುತ್ತಂದರೆ, ಹುಳ ಆ್ಯಕ್ಟಿವ್ ಆಗಿರೋದು ಮಾರ್ಚ್ ಅಕ್ಟೋಬರ್ ಮಂತಲ್ಲಿ, ಮತ್ತು ಇನ್ಆ್ಯಕ್ಟಿವ್ ಇರೋದು ನವಂಬರ್ ಫೆಬ್ರವರಿಲಿ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವು ಈ 2 ಹಂತದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿದೆ ನೋಡಿ, ಅಡಲ್ಟ್ ಯಾವ ಥರ ಕಾಣ್ತದೆ. ಎಗ್ಗಳು ವೈಟ್ ಆಗಿರುತ್ತೆ. ಲಾರ್ವಾ ಪಿಂಕಿಶ್ ರೆಡ್ಡಿಶ್ ಬರುತ್ತೆ. ಪ್ಯೂಪ ಈ ಥರ ಡಾರ್ಕ್ ಬ್ರೌನ್ ಕಲರ್ದು ಬರುತ್ತೆ ಅಂತ. ಡ್ಯಾಮೇಜ್ ಏನು ಮಾಡುತ್ತೆ, ತಿಂದು ಅಪ್ಪರ್ ಲೇಯರ್ ಏನು 50 ಸೆಂಟಿಮೀಟರ್ ಲಿಮಿಟೆಡ್ ಟು ಅಪ್ಪರ್ ಏನು ಗ್ರೇನ್ಗಳಿರುತ್ತಲ್ಲ, ಸ್ಟೋರ್ ಮಾಡಿ ಚೀಲಗಳನ್ನು ಎಲ್ಲೋ ಇಟ್ಟಿರ್ತೀವಲ್ಲ, ಮೇಲಿನ 50 ಸೆಂಟಿಮೀಟರ್ ಮಾತ್ರ ಇದು ತಿಂತಾ ಬರುತ್ತೆ. ಹಾಗೆ ತಿಂತಾ ಒಳಗಡೆ ಹೋಗುತ್ತೆ ಅಂತಕ್ಕಂಥದ್ದು. ಸಿವಿಯರ್ ಅಟ್ಯಾಕ್ ಮಾಡುತ್ತೆ. ಕೆಟ್ಟದಾಗಿ ಸ್ಮೆಲ್ ಬರುತ್ತೆ. ಎಲ್ಲ ಹುಲ್ಲು ಅಥವಾ ಇದು ಫ್ರಾಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ತೌಡಾಗಿ ಎಲ್ಲವನ್ನು ಕನ್ವರ್ಟ್ ಮಾಡುತ್ತೆ. ಮೋಸ್ಟ್ ಡಿಸ್ಟ್ರಕ್ಟಿವು, ಅಂದರೆ ತುಂಬ ಹಾನಿ ಮಾಡುತ್ತೆ ಅಂತಕ್ಕಂಥದ್ದು. ಇದು ಎಲ್ಲಿ ಉಳಿತದೆ ಅಂದರೆ, ಇದರಲ್ಲಿ ಹಳೆಯ ಚೀಲಗಳಿರ್ತಾವಲ್ಲ, ನಾವು ಅದನ್ನು ಹಳೆ ಚೀಲದಿಂದ ಹೊಸ ಪ್ರಾಡಕ್ಟ್ ಬಂದಾಗ ಹಳೆ ಚೀಲದಲ್ಲಿ ತುಂಬ್ತೀವಲ್ಲ, ಅಂಥ ಟೈಮಲ್ಲಿ ಇದು ಮುಂದಿನ ಜನ್ರೇಷನಿಗೆ ಬರುತ್ತೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂದರೆ, ಫಾಸ್ಫಿನ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಫ್ಯೂಮಿಗೇಟ್ ಮಾಡಬೇಕಾಗುತ್ತೆ. ಮತ್ತು ಇದು ಪದೇ ಫ್ಯೂಮಿಗೇಟ್ ಮಾಡೋ ಬದಲು ಒಮ್ಮೆ ಜಾಸ್ತಿ ದಿನ 7 ದಿನ 8 ದಿನ ಫ್ಯೂಮಿಗೇಟ್ ಮಾಡಿ, ಏರ್ ಟೈಟ್ ಮಾಡಿ, ಎಲ್ಲಿ ತೂತುಗಳು, ತಗ್ಗುಗಳು, ಕ್ರ್ಯಾಕ್ಸ್ ಆ್ಯಂಡ್ ಕ್ರಿವೈಸಸ್ ಅಂತ ಹೇಳ್ತೇವೆ, ಬಿರುಕುಗಳಿರುತ್ತೆ, ಅದನ್ನೆಲ್ಲ ತುಂಬಿಟ್ಟು ಚೆಂದ ಇದನ್ನು ಕ್ಲೋಸ್ ಮಾಡಿ ಫ್ಯೂಮಿಗೇಟ್ ಮಾಡಬೇಕು. ಆ ಥರ ಮಾಡಿದಾಗ ಇದು ಹೊರಟೋಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಕಲ್ಚರಲ್ ಕಂಟ್ರೋಲ್. ಇದು ಕೆಮಿಕಲ್ ಕಂಟ್ರೋಲ್ ಆಯಿತು. ಇನ್ನು ಕಲ್ಚರಲ್ ಕಂಟ್ರೋಲಲ್ಲಿ ಏನಿದೆ ಅಂತ ಹೇಳಿದರೆ, ಸ್ಯಾನಿಟರಿ ಮೆಥಡ್ಸ್ ಅಂದರೆ, ಇದು ಪದೇ ಬರ್ತಿರುತ್ತಲ್ಲ, ಇದಕ್ಕೆ ಸಾಧ್ಯ ಆದಷ್ಟು ನಾವೇನು ಮಾಡಬೇಕು, ಹಾರ್ವೆಸ್ಟಿಂಗ್ ಟೈಮಲ್ಲಿ ಇದನ್ನು ನೋಡ್ಕೋಬೇಕು. ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಕೊಂಡ್ರೆ ಇದು ಬರೋದಿಲ್ಲ. ಕ್ರ್ಯಾಕ್ಸ್ ಆ್ಯಂಡ್ ಕ್ರಿವೈಸಸನ್ನು ಫಿಲ್ ಮಾಡ್ಕೊಳ್ತಾ ಬರಬೇಕು ಪ್ರತಿ ವರ್ಷ. ಅದು ಹಗಲೇ ಪದೇ ಅದು ಆ ಕ್ರ್ಯಾಕ್ಸಲ್ಲಿ ಬಿರುಕುಗಳು ಏನಿರ್ತವೆ, ಮನೇಲಿ ಸ್ಟೋರ್ ಮಾಡಿದರೆ, ವೇರ್ ಹೌಸಲ್ಲಿ ಸ್ಟೋರ್ ಮಾಡಿದರೆ ಬಿರುಕುಗಳಲ್ಲಿ ಸೇರಿಕೊಳ್ಳುತ್ತೆ. ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಫ್ಯೂಮಿಗೇಷನ್ ಅಂತ ಹೇಳಿದೆ. ಫ್ಯೂಮಿಗೇಷನ್ನು ಮಿಥೈಲ್ ಬ್ರೊಮೈಡಿಂದನೂ ಮಾಡ್ಬೋದು, ಫಾಸ್ಫಿನ್ನಿಂದನೂ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತಾ ಮುಂದಿನ ಇದಕ್ಕೆ ಬರೋಣ. ಲೆಸ್ಸರ್ ಗ್ರೀನ್ ಬೋರರ್ ಅಂಥೇಳಿ, ಅದು ನುಸಿ ಅಂತ ಹೇಳ್ತೀವಿ ನಾವು. ಲೆಸ್ಸರ್ ಗ್ರೀನ್ ಬೋರರು ಅದು ನೋಡಿ ಕಾಣೋಕ್ಕೆ ಈ ಥರ ಕಾಣುತ್ತೆ. ಅದರ ಹೆಸರು ಬಂದು ರೈಸೋಪರ್ಥ ಡೊಮಿನಿಕಾ ಅಂತಕ್ಕಂಥದ್ದು.
ಆಮೇಲೆ ಅದು ಕೂಡ ಡಿಸ್ಟ್ರಕ್ಟಿವ್ ಅಂದರೆ ತುಂಬ ಹಾನಿಯನ್ನು ಮಾಡ್ತದೆ. ಅದಕ್ಕೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದು ಯಾವ ಸ್ಟೇಜಲ್ಲಿ ಆ್ಯಕ್ಟಿವ್ ಇರ್ತದೋ ಆ ಸ್ಟೇಜಲ್ಲಿ ಅದನ್ನು ಮೆಜಾರಿಟಿ ಟೈಮ್ ಕಂಟ್ರೋಲ್ ಮಾಡಬೇಕಾಗ್ತದೆ ನಾವು. ಇದು ಅಡಲ್ಟು ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ ಅಗೇನು ಅಥವಾ ಬ್ಲ್ಯಾಕಿಶು. ಆಮೇಲೆ ಇದ್ರದ್ದು ಪಿಂಕು ಎಗ್ಸು ಪಿಂಕಿಶ್ ಬರುತ್ತೆ. ಗ್ರಬ್ಬು ಪಿಂಕಿಶು ಬ್ರೌನ್ ಬರುತ್ತೆ. ಆಮೇಲೆ ಪ್ಯೂಪಾನು ಇವೆಲ್ಲವೂ ಒಳಗಡೆನೇ ಇರ್ತವೆ. ತೋರಿಸ್ತೀನಿ ಈಗ ನಾನು ಚಿತ್ರ. ಲೈಫ್ ಹಿಸ್ಟ್ರಿಲಿ ಲಾರ್ವಾ ಆಮೇಲೆ ಇದು ನವಂಬರಲ್ಲಿ ಮತ್ತು ಮಾರ್ಚಲ್ಲಿ ಆ್ಯಕ್ಟಿವ್ ಇರುತ್ತೆ. ಇಲ್ಲಿ ನೋಡಿ ಹೆಚ್ಚು ಕಡಿಮೆ ವೈಟಿಶ್ ಬರುತ್ತೆ. ಲಾಸ್ಟ್ ಸ್ಟೇಜ್ ಮಾತ್ರ ಬ್ರೌನ್ ಆಗಿದೆ. ಅದು ತುಂಬ ಚಿಕ್ಕದಿದು. ಇದು ಜೂಮ್ ಮಾಡಿ ಹಾಕಿರ್ತಕ್ಕಂಥ ಫೋಟೋ. ಡ್ಯಾಮೇಜನ್ನು 2 ಏನು ಲಾರ್ವಾನು ಡ್ಯಾಮೇಜ್ ಮಾಡುತ್ತೆ ಅಥವಾ ಗರ್ಭು ಡ್ಯಾಮೇಜ್ ಮಾಡುತ್ತೆ, ಅಡಲ್ಟು ಡ್ಯಾಮೇಜ್. ಅಂದರೆ ಸಣ್ಣದು ಮರಿನೂ ತಿನ್ನುತ್ತೆ, ಇದನ್ನು ತಿನ್ನುತ್ತೆ. ಮತ್ತು ಇದು ಪ್ಯೂಪಾ ಮತ್ತು ಎಗ್ಗುಗಳು ಬೆಳೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಅಂದರೆ ಹೊಲ್ಸು ಮಾಡೋ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಇದು ಮಾಡ್ಕೋಬೇಕು. ಏನು ಎಲ್ಲ ಫ್ರಾಸಾಗಿ ಕನ್ವರ್ಟ್ ಆಗುತ್ತೆ, ತೌಡಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಯಂಗ್ ಇದನ್ನು ಅವ್ನು ನೋಡಿದ ತಕ್ಷಣವೇ ಅದನ್ನು ಕ್ಲೀನ್ ಮಾಡೋದು. ನೋಡಿ ಗೋಧಿ ಮೇಲೆ ಯಾವ ರೀತಿ ಫೀಡ್ ಮಾಡ್ತಾಯಿದೆ. ಫೀಲ್ಡಲ್ಲೇ ನಾವು ಇನ್ಸೆಕ್ಟಿಸೈಡನ್ನು ಅದನ್ನು ಯೂಸ್ ಮಾಡಿಕೊಂಡು ಕೆಲವೊಮ್ಮೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಇನ್ನು ಕೆಲವೊಮ್ಮೆ ಹಾರ್ವೆಸ್ಟ್ ಮಾಡಾದಮೇಲೆ ಕೊಯ್ಲು ಆದಮೇಲೆ ಬಂತು ಅಂತ ಹೇಳಿದರೆ ನಾವು ಅಗೇನ್ ಮತ್ತೆ ಫ್ಯೂಮಿಗೇಷನ್ಗೆ ಹೋಗಬೇಕಾಗತ್ತೆ. ಫ್ಯೂಮಿಗೇಷನ್ನು ಕಾರ್ಬನ್ ಡೈಆಕ್ಸೈಡು ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡಿಂದನೂ ಫ್ಯೂಮಿಗೇಷನ್ ಮಾಡ್ಬೋದು. ಅಥವಾ ಆವಾಗಲೇ ನಾನು ಹೇಳ್ದಂಗೆ ಫಾಸ್ಫೇನಿಂದನೂ ಮಾಡ್ಬೋದು. ಈಗ ರೈಸ್ ವಿಲ್ ನೆಕ್ಸ್ಟ್ ಬಂದು ಸಿಟೋಫಿಲಸ್ ಒರೈಸೆ ಅಂತ ಹೇಳ್ತೀವಿ. ಇದು ಕುರ್ಕ್ಲಿನಿಡೆ ಫ್ಯಾಮಿಲಿಗೆ ಬರುತ್ತೆ. ಇದನ್ನು ತುಂಬ ಡಿಸ್ಟ್ರಕ್ಟಿವು. ಕೀಟಗಳನ್ನು ನೋಡ್ಕೊಂಡು ಇಟ್ಕೋಬೇಕು. ಯಾಕಂದರೆ ಯಾವ ಕೀಟ ನಮ್ಮ ಇದರಲ್ಲಿ ಬಂದಿದೆ ಅಂತಕ್ಕಂಥದ್ದು ರೈತರು ಸ್ಟೋರ್ ಮಾಡಿರತಕ್ಕಂಥ ವೇರ್‌ಹೌಸಲ್ಲಿ ಇಟ್ಟಿರ್ತಕ್ಕಂಥ ತುಂಬ ದಿನ ಇಡೋಕ್ಕಾಗಲ್ಲ. ಅವಾಗ ಯಾವ್ದು ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗುತ್ತೆ. ಲೈಫ್ ಹಿಸ್ಟ್ರಿಲಿ ಲಾರ್ವಾ ಮತ್ತು ನವಂಬರು ಫೆಬ್ರವರಿಯಲ್ಲಿ ಇನ್‌ಆ್ಯಕ್ಟಿವ್ ಇರುತ್ತೆ. ಮಾರ್ಚಲ್ಲಿ ಆ್ಯಕ್ಟಿವ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಬೇಕು. ನೋಡಿ ಈ ಥರ ಸೂಜಿ ಥರ ಸ್ನೌಟ್ ಇರುತ್ತೆ ಇದಕ್ಕೆ, ಈ ಒಂದು ಕೀಟಕ್ಕೆ ಮುಂದೆ ಸೂಜಿ ಥರ ಇದು ಇರುತ್ತೆ. ಇದು ಮತ್ತು ಹಿಂದೆ ಅದು ಎಗ್ ಹೆಂಗಿರುತ್ತೆ ಅಂದರೆ ಬೀಜದಲ್ಲಿ ಚುಚ್ಚಿ ಒಳಗಡೆ ಇರುವಂಥ, ಅಂದರೆ ಇದು ಹೇಗಿರುತ್ತೆ ಅಂತಂದರೆ ಅದು ಕಣ್ಣಿಗೆ ಕಾಣೋದೇ ಇಲ್ಲ, ಕೊನೆವರೆಗೂ ಕಾಣೋದಿಲ್ಲ. ಎಲ್ಲ ಮರಿ ಬಂತು ಮತ್ತು ಪ್ಯೂಪ ಬಂತು ಎಲ್ಲ ಕಾಳು ಒಳಗಡೆನೇ ಇರ್ತವೆ ಅಂತಕ್ಕಂಥದ್ದು ಇದರ ವಿಶೇಷತೆ. ಹೊರಗಡೆ ಏನು ಅಡಲ್ಟ್ ಬರುತ್ತಲ್ಲ, ಯಂಗ್ ಒನ್ ಅಂದರೆ ಇದು ಏನು ಪ್ರೌಢಾವಸ್ಥೆದು ಮಾತ್ರ ಹೊರಗಡೆ ಕಾಣಿಸ್ತದೆ, ಮಿಕ್ಕದು ಒಳಗಡೆನೇ ಇರ್ತವೆ ಅಂತಂದು. ವಿದಿನ್ ದ ಕರ್ನಲ್ಲೇ ಇರ್ತವೆ ಅಂತಕ್ಕಂಥದ್ದು. ಭಾರಿ ಹೊಲ್ಸು ಮಾಡುತ್ತೆ. ಆದ್ದರಿಂದ ಇದನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ರಿಮೂವಲ್ ಆಫ್ ಇನ್ಫೆಸ್ಟೆಡ್ ಫುಡ್ ಪ್ರಾಡಕ್ಟ್. ಕೆಲವೊಮ್ಮೆ ಹೀಗೆ ನುಸಿಗಳು ಹತ್ತಿರೋದೇ ಇರ್ತವೆ, ಅವನ್ನ ಒಳ್ಳೆಯದ್ರ ಜೊತೆಗೆ ಸೇರಿಸಬಾರ್ದು. ಆಮೇಲೆ ಹೆವಿ ಇನ್ಫೆಸ್ಟೆಡ್ ಇತ್ತು ಅಂತಂದರೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ಅಥವಾ ಸುಡಬೇಕು. ಆಮೇಲೆ ನ್ಯೂ ಕಂಟೈನರ್, ನಾವು ಈಗ ಹಳೆಯ ಕಂಟೈನರಲ್ಲೇ ಅಥವಾ ಹಳೆಯ ಚೀಲಗಳಲ್ಲೇ ಹೊಸದಾಗಿ ತುಂಬಿಡ್ತಿರ್ತೀವಲ್ಲ, ಆವಾಗ ನೋಡ್ಕೋಬೇಕು. ಅದನ್ನ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಕ್ಕೋಬೇಕು. ಮತ್ತು ಮನೇಲಿ ಅದು ಇನ್ಫೆಸ್ಟೆಡ್ ಅಂದರೆ ಮನೇಲಿ ನುಸಿ ಹತ್ತಿರ್ತಕ್ಕಂಥ ಕಾಳುಗಳಿದ್ದರೆ ಅದನ್ನು ಮೊದಲು ಖಾಲಿ ಮಾಡಿಬಿಟ್ಟು ಹೊಸದು ತುಂಬಿಕೊಳ್ಬೇಕು. ಅದು ಇರುವಾಗಲೇ ಇನ್ನೊಂದು ಸ್ವಲ್ಪ ತಂದು ಹಾಕ್ಕೊಂಡ್ಬಿಡ್ಬಾರ್ದು. ಒಂದು ಸ್ವಲ್ಪ ಉಳಿದಿತ್ತು ಅಂದರೆ ಫ್ರೀಜರಲ್ಲಿ ಇಟ್ಕೋಬೇಕು. ಎಲ್ಲ ಬೀನ್ಸ್ಗಳನ್ನು ಕ್ಲೀನ್ ಮಾಡಬೇಕು. ನಾವು ಕೆಲವೊಂದು ಏನು ಮಾಡ್ತೀವಿ, ಅವನ್ನ ಡಿಸ್ಕಾರ್ಡ್ ಮಾಡೋದು ಅಂಥೇಳಿ ಮನೆಯಲ್ಲೇ ಕಸದ ತೊಟ್ಟಿಲಿ ಹಾಕಿ ಇಟ್ಕೊಂಡಿರ್ತೀವಿ. ಅದು ಮನೆ ತುಂಬ ಸ್ಪ್ರೆಡ್ ಆಗಿ ಅಲ್ಲಿ ಎಲ್ಲಿ ಬಿರುಕುಗಳಿರುತ್ತೆ ಅಲ್ಲಿ ಸೇರಿಕೊಂಡಿರುತ್ತೆ. ಕಾಳು ಬಂದ ತಕ್ಷಣ ಅದು ರೆಡಿ ಆಗುತ್ತೆ ತಿನ್ನೋಕ್ಕೆ ಅಂತಕ್ಕಂಥದ್ದು. ಅಥವಾ ವೇರ್‌ಹೌಸಲ್ಲೂ ಅಷ್ಟೇ. ಅದಕ್ಕೆ ಆಮೇಲೆ ಫ್ಯೂಮಿಗೇಷನ್ನೇ ಮತ್ತೆ ಇದು ಕಂಟ್ರೋಲ್ ಮೆಥಡ್. ನೆಕ್ಸ್ಟ್ ಬರೋದು ಅಂಗುಮಿಸ್ ಗ್ರೀನ್ ಮಾತ್ ಅಂಥೇಳಿ. ಇದು ಸಿಟೋಟ್ರೋಗಾ ಸಿರಿಯಲೆಲ್ಲ ಅಂತ ಇದ್ರ ಹೆಸರು. ಇದು ಒಂದು ಮಾತು, ಅಂದರೆ ಇದು ಪತಂಗ. ಇದು ತುಂಬ ಹಾಳು ಮಾಡುತ್ತೆ. ಇದರ ವಿಶೇಷತೆ ಏನಂದರೆ ಇದು ಫೀಲ್ಡಿಂದ ಬರುತ್ತೆ. ಅಂದರೆ ನಾವು ರಾಶಿ ಮಾಡ್ತೀವಲ್ಲ, ರಾಶಿ ಮಾಡೋವರೆಗೂ ಇದರ ಅಡಲ್ಟು ಪ್ರೌಢಾವಸ್ಥೆದು ಹೊರಗಡೆನೇ ಫೀಡ್ ಮಾಡ್ತಾ ಇರುತ್ತೆ. ಇದರ ಯಂಗ್ ಒನ್ನು ಮಾತ್ರ ಸ್ಟೋರಿಗೆ ಬರುತ್ತೆ. ಅಂದರೆ ಇದು ಬೆಳೆಗಳ ಮೇಲೇ ತಿಂತಾ ಹೋಗುತ್ತೆ, ಯಾವುದು ಪ್ರೌಢಾವಸ್ಥೆದು. ಆದರೆ ಇದರ ಮೊಟ್ಟೆಗಳಾಗಲಿ ಇದರದ್ದು ಯಂಗ್ ಒನ್ ಗ್ರಬ್ಗಳ ಇದು ಲಾರ್ವೆ ನಮ್ಗೆ ಇದಕ್ಕೆ ಬರುತ್ತೆ. ನಾವೇನು ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಅದ್ರ ಹೇಗೆ ಈ ರೀತಿ ಕಾಣುತ್ತೆ ನೋಡಿ. ಒಂದು 5 to 10 ಡೇಸ್ ಇರುತ್ತೆ. ಲಾರ್ವೆ ಹೀಗೆ ಕಾಳುಗಳ ಒಳಗಡೆನೇ ಇರುತ್ತೆ. ಪ್ಯೂಪೆನೂ ಹೀಗೆ ಕಾಳುಗಳ ಒಳಗಡೆನೇ ಇರುತ್ತೆ. ಕೊನೆಗೆ ಸ್ವಲ್ಪ ಪ್ಯೂಪ ದೊಡ್ಡದಾಗ್ತಿದ್ದಂಗೆ ಸ್ವಲ್ಪ ಓಪನ್ ಆಗುತ್ತೆ, ಒಂದು ರೌಂಡ್ ಹೋಲ್ ಬೀಳುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ತೋರಿಸ್ತೇನೆ. ಇದು ಮಾತು ಫೀಲ್ಡಲ್ಲಿ ಇರ್ತಕ್ಕಂಥದ್ದು. ಇದೇನು ಪ್ರೌಢಾವಸ್ಥೆ ಇದೆಯೋ ಪತಂಗ ಅದು ಫೀಲ್ಡಲ್ಲಿ ಇರ್ತದೆ. ಎಗ್ಗು ಈ ರೀತಿ ಇಟ್ಟಿರ್ತದೆ.
ಇಟ್ಟು ಇದು ಸ್ಟೋರಿಗೆ ಬಂತೀಗ. ಸ್ಟೋರಲ್ಲಿ ಬಂದಾಗ ಇವು 2 ಹಾಗೆ ಒಳಗಡೆನೇ ಇರ್ತವೆ ಅಂತ. ಮತ್ತು ಇದು ನಮಗೆ ನಮ್ಮ ಎಲ್ಲ ಪೋಷಕಾಂಶಗಳನ್ನು ಈ ಕೀಟಗಳೇ ಹೀರ್ಕೊಂಡಾದ್ಮೇಲೆ ನಾವು ಏನು ತಿನ್ನೋದು? ತಿಂದಿದ್ದನ್ನು ಕೂಡ ಅದರಲ್ಲಿ ಅವುಗಳ ಒಂದು ಡ್ರಾಪಿಂಗ್ಸ್ ಅಂತ ಏನು ಹೇಳ್ತೇವೆ, ಅವುಗಳ ಹೊಲ್ಸ್ ಮಾಡಿರ್ತಕ್ಕಂಥದ್ದು ಹೋಗುತ್ತೆ. ನಮ್ಮ ಆರೋಗ್ಯ ಏರುಪೇರಾಗುತ್ತೆ. ಅದನ್ನು ಯಾರೇ ಖರೀದಿ ಮಾಡಿ ತಿಂತಿರಲಿ ಅವ್ರಿಗೆ ಏರುಪೇರಾಗ್ತದೆ. ಅದರ ಜೊತೆಗೆ ಇಲ್ಲಿ ನೋಡಿ ಒಂದು ಹೋಲ್ ಮಾಡ್ಕೊಂಡು ಹೊರಗೆ ಬಂದು ಸ್ವಲ್ಪ ಪ್ಯೂಪ ಹೊರಗೆ ಬಂದು ಮತ್ತು ಮರಿ ಹೊರಗೆ ಬರೋದು. ಮತ್ತು ಅದಲ್ದೇ ಎಲ್ಲ ಪೋಷಕಾಂಶಗಳನ್ನು ಇವೇ ಹೀರ್ಕೊಂಡಾದ್ಮೇಲೆ ನಾವು ತಿನ್ನೋದು ಹೇಗೆ ಅಂದರೆ ಪೋಷಕಾಂಶಗಳ ಕೊರತೆ ಆಗ್ತದೆ ಮನುಷ್ಯನಿಗೆ ಅಂತಕ್ಕಂಥದ್ದು. ಅದರಿಂದ ಇದನ್ನು ಸಾಧ್ಯ ಆದಷ್ಟು ನಾವು ಫೀಲ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದರಿಂದ ಮೆಲಥಿನ್ನು, ಆಮೇಲೆ ಡೆಲ್ಟಾಮೆಥ್ರಿನ್ ಈ ಥರ ಕೆಮಿಕಲ್ಸ್ ಕಡೆಯಿಂದ ಫೀಲ್ಡಲ್ಲೇ ನಾವು ಅದನ್ನು ಮಾನಿಟ್ರ್ ಮಾಡಿದರೆ ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಈ ರೀತಿ ಪಾಲಿಥೀನ್ ನೋಡಿ, ಇಲ್ಲಿ ವೇರ್ ಹೌಸಲ್ಲಿ ಇದೇ ರೀತಿ ಪಾಲಿಥೀನ್ ಹಾಕ್ಬಿಟ್ಟು ಮೆಲಾಥಿಯನ್ನು ಇಲ್ಲ ಫ್ಯೂಮಿಗೇಷನನ್ನು ಕೂಡ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು. ಫ್ಯೂಮಿಗೇಷನ್ ಎದರಿಂದ ಫ್ಯೂಮಿಗೇಷನ್ ಅಂದರೆ ಏನು, ಅದಕ್ಕೆ ಉಸಿರುಗಟ್ಟಿಸುವಂಥ ವಾತಾವರಣ ಕ್ರಿಯೇಟ್ ಮಾಡೋದು. ಅಲ್ಲಿ ಏನು ಮಾಡ್ತಾರೆ, ಫಾಸ್ಫಿನ್ ಅಥವಾ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಟೆಟ್ರಾಕ್ಲೋರೈಡಿಂದ ಟ್ಯಾಬ್ಲೆಟ್ಗಳು ಬರುತ್ತೆ ಅಥವಾ ಇದು ಬರುತ್ತೆ ವೈಲ್ಸ್, ಅದನ್ನು ಅಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಫಿಸಿಕಲಿ ಇದು ಮಾಡಬೇಕಂದ್ರೆ ಸ್ವಲ್ಪ ಹೀಟ್ ಕ್ರಿಯೇಟ್ ಮಾಡಿದರೆ ಅವು ತೀರಿ ಹೋಗ್ತವೆ. ಆದ್ದರಿಂದ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಈ ಒಂದು ಸ್ಟೋರ್ ಹೌಸ್ ಪೆಸ್ಟ್ಗಳು ಅಥವಾ ನಾವು ದಾಸ್ತಾನುಕರಿಸಿದಂಥಲ್ಲಿ ಬರ್ತಾವಲ್ಲ ಅವನ್ನ ಹೇಗೆ ತಡೆಗಟ್ಟೋದು ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದಾಗಿದೆ. ಈಗ ಬರೋಣ ನಾವು ಇವತ್ತಿನ ಟ್ಯಾಗ್ಲೈನು. ಅದೃಷ್ಟ ಅಂದರೆ ಅವಕಾಶನ ಪಡೆಯುವವನು, ಬುದ್ಧಿವಂತ ಅಂದರೆ ಅವಕಾಶನ ಸೃಷ್ಟಿಸ್ಕೊಳ್ಳೋನು. ಅದೃಷ್ಟ ಅಂದರೆ ಅವಕಾಶಗಳನ್ನು ಪಡೆಯುವವನು ಅಂದರೆ ಅದೃಷ್ಟವಂತ ಅವಕಾಶಕ್ಕಾಗಿ ಕಾಯ್ಕೊತಾನೆ ಅಂತ. ಬುದ್ಧಿವಂತ ಹಂಗೆ ಮಾಡಲ್ಲ, ಅವನೇ ಸ್ವಂತ ಅವಕಾಶಗಳನ್ನ ಸೃಷ್ಟಿಸ್ಕೊತಾನೆ ಅಂತ ಹೇಳ್ತಾ ಎಲ್ಲ ಖುಷಿಯಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.